ಏನು ಇಷ್ಟ ಆಯ್ತು ನಿಮಗೆ? ಫಿಲಮ್ ಸ್ಟೋರಿ ಚೆನ್ನಾಗಿದೆ, ಫ್ಯಾಮಿಲಿ ಚೆನ್ನಾಗಿದೆ. ಮೆಸೇಜ್ ಇದೆ ಸರ್. ಅದೇ ಸಂವಿಧಾನ ದೊಡ್ಡದು ಎಲ್ಲದಕ್ಕಿಂತ, ಜಾತಿ ಧರ್ಮ ಎಲ್ಲ ಬಿಟ್ಟು ಸಂವಿಧಾನವನ್ನು ಫೋಕಸ್ ಮಾಡಿ ಅಂತ ಹೇಳಿದ್ದಾರೆ. ಚೆನ್ನಾಗಿದೆ. ಓಕೆ. ಸೊ ಕತೆ ಹೆಂಗೆ ಅನಿಸ್ತು? ಕತೆ ಚೆನ್ನಾಗಿದೆ ಸರ್. ಅದೇ ಸಂವಿಧಾನದ ಬಗ್ಗೆ ಚೆನ್ನಾಗಿ ಹೇಳಿದ್ದಾರೆ. ಸಂವಿಧಾನ ಒಂದು ಪವರ್ಫುಲ್ ಟೂಲ್ ಅಂತ ಹೇಳಿದ್ದಾರೆ. ಓಕೆ. ಸೊ ಅದು ಇಷ್ಟ ಆಯ್ತು ಸರ್. ಥ್ಯಾಂಕ್ ಯು. ಮೂವಿ ಹೇಗಿತ್ತು ಸರ್ ಹೇಳಿ? ಮೂವಿ ಹೇಗಿತ್ತು ಹೇಳಿ? ಮೂವಿ ಹೇಗಿತ್ತು? ಚೆನ್ನಾಗಿತ್ತು ಮೇಡಮ್. ಯಾವ ಸೀನ್ ಇಷ್ಟ ಆಯ್ತು ಹೇಳಿ? ನಮಗೆ ಲಾಸ್ಟಲ್ಲಿ ಆ ನ್ಯಾಯ ಕೊಡಿಸೋದು ಸೀನ್ ಇಷ್ಟ ಆಯಿತು. ನಾವು ತುಂಬ ದೂರದಿಂದ ಬಂದು ಈ ಫಿಲಮ್ ನೋಡೋದಕ್ಕೆ ಆನೇಕಲ್ ಪಕ್ಕದಲ್ಲಿ ಸ್ಥಳೀಯಿಂದ ಬಂದಿದ್ದೀವಿ. ತುಂಬ ಚೆನ್ನಾಗಿ ಇಷ್ಟ ಆಯಿತು. ಮೂವಿ ಚೆನ್ನಾಗಿ ಬಂದಿದೆ. ಇದು ಸಕ್ಸಸ್ ಆಗುತ್ತೆ ಅಂತ ಗ್ಯಾರಂಟಿ ನಾನು. ಸರ್ ಮೂವಿ ಹೇಗಿತ್ತು? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸಪೋರ್ಟ್ ಮಾಡಬೇಕು. ಮೂವಿ ಚೆನ್ನಾಗೈತೆ, ಸೂಪರ್ ಆಗೈತೆ. ನೋಡಬೇಕು, ಜನ ನೋಡಬೇಕು, ಸಹಕಾರ ಕೊಡಬೇಕು. ಹೊಸವರು ಪ್ರೊಡ್ಯೂಸರು ಎಲ್ಲ ಇದು ಮಾಡಬೇಕು. ಎಲ್ಲ ನೀವೆಲ್ಲ ವಿಡಿಯೋರೆಲ್ಲ ಸಪೋರ್ಟ್ ಮಾಡಬೇಕು. ಎಲ್ಲ ಒಳ್ಳೇದಾಗಬೇಕು. ಒಂದು ಹೆಣ್ಮಕ್ಳ ಪರವಾಗಿ ನಿಂತ್ಕೊಂತಿರ್ತಾರಲ್ವ, ಯಾವ ಥರ ಏನಾಗಬೇಕೋ ಅದು ಕಾನೂನು ಪ್ರಕಾರ ಅದು ಬರೋಕ್ಕೆ ಮೂವಿ ಹೇಗಿತ್ತು? ನಿಂತ್ಕೋ ಇಲ್ಲಿ. ಸೂಪರ್. ಹಾಂ, ಚೆನ್ನಾಗಿತ್ತು. ಸೂಪರ್. ಜಾತಿ ಬಗ್ಗೆ ಒಂದು, ಹುಡುಗಿ ಬಗ್ಗೆ ಒಂದು ಸೂಪರ್ ಆಗಿತ್ತು. ಯಾಕೆಂದರೆ ಬಡವರಿಗೆ ಮದುವೆಯಾಗಿ ಏನೇನು ಮಾಡ್ತಾರೆ ದೊಡ್ಡವರು ಅನ್ನೋದು ಸಖತ್ ತೋರಿಸಿದೆ. ಅದೊಂದು ಸೂಪರ್ ಆಯಿತು. ಫಿಲಮ್ ಸೂಪರ್. ಮೂವಿ ಹೇಗಿತ್ತು ಹೇಳಿ? ಮೂವಿ ಸರ್ ಇದು ಒಂದು ಜಾತಿ ಬಗ್ಗೆ, ಸಂವಿಧಾನ ಬಗ್ಗೆ ತೆಗೆದ ಮೂವಿ ನೋಡಿದ್ರಾ? ಯಾವ ಸೀನ್ ಇಷ್ಟ ಆಯ್ತು ನಿಮಗೆ? ಜಾತಿ ಮತ ಅಂತ ಹೇಳೋರಿಗೆ, ನಮ್ಮ ಹೆಣ್ಣು ಮಕ್ಕಳಿಗೆ ಜಾತಿ ಗೀತಿ ಅನ್ನೋರಿಗೆ, ನಮ್ಮ ಡಾಕ್ಟರ್ ಅಂಬೇಡ್ಕರ್ಗೆ, ಹೆಣ್ಣು ಮಕ್ಕಳಿಗೆ ಛತ್ರೀಂಸ ಜಾತಿ ಲಿಂಗೈತರು, ಬ್ರಾಹ್ಮಣರು ಭೀಮಣರು ಅನ್ನೋರಿಗೆ ಅವರಿಗೆ ಬೆಲೆ ಕೊಡೋ ನಮ್ಮ ಡಾಕ್ಟರ್ ಅಂಬೇಡ್ಕರ್ಗೆ ಜೈ. ಹೇಳಿ ಸರ್. ಮೇಡಮ್, ಇದು ಮೂವಿ ಹೆಣ್ಣು ಮಕ್ಕಳಿಗೆ ಒಂದು ಒಳ್ಳೆ ಸಂದೇಶ ಇದೆ. ದಯವಿಟ್ಟು ಹೆಣ್ಮಕ್ಳೆಲ್ಲ ಬಂದು ನೋಡ್ಬೇಕಂತ ಕೇಳ್ಕೊತೀವಿ. ಮತ್ತು ನಮ್ಮ ಮೇಲೆ ಶೋಷಣೆ ಆಗಿರೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮೇಯ್ನಾಗಿ ಹೆಣ್ಮಕ್ಳು ನೋಡಬೇಕು ಮೇಡಮ್. ಯಾಕಂದರೆ ಈಗಿನ ಜನ್ರೇಷನ್ ಎಲ್ಲ ಲವ್ಗೆ ಈ ಥರ ಅಡಿಕ್ಟ್ ಆಗಿ ಈ ಥರ ಆಗ್ತಾ ಇದೆ. ಹೆಣ್ಮಕ್ಳು ನೋಡಿದ್ರೆ ಒಳ್ಳೆ ಚಿತ್ರ. ಸರ್ ಮೂವಿ ಹೇಗಿತ್ತು? ಚೆನ್ನಾಗಿದೆ ಮೇಡಮ್, ಸೂಪರ್ ಆಗಿದೆ. ಜೈ ಭೀಮ್ ಸಕ್ಕದಾಗಿದೆ. ಫಿಲಮ್ ಮಾತ್ರ ಸೂಪರ್ ಆಗಿದೆ. ಬೇಜನ್ ಜನ ಬರ್ತಾವ್ರೆ. ತುಂಬಾ 100 ಡೇಸ್ ಓಡುತ್ತೆ ಫಿಲಮ್. ಸಕ್ಕದಾಗಿದೆ ಫಿಲಮ್ ಮಾತ್ರ. ಒಳ್ಳೆ ಬಡೂರ್ ಫಿಲಮ್ ಸಕ್ಕದಾಗಿದೆ. ಡಾಕ್ಟರ್ ಅಂಬೇಡ್ಕರ್ಗೆ ಜೈ, ಡಾಕ್ಟರ್ ಅಂಬೇಡ್ಕರ್ಗೆ ಜೈ. ಹೆಣ್ಮಕ್ಳಿಗೆಲ್ಲ ಒಂದು ಒಳ್ಳೆ ಮೆಸೇಜ್ ಇದೆ. ಎಲ್ಲ ತುಂಬಾ ಬಂದು ಚೆನ್ನಾಗಿ ನೋಡಿ, ಎಲ್ಲ ಆಕ್ಟಿಂಗ್ ಸೂಪರ್ ಆಗಿ ಮಾಡಿದ್ದಾರೆ. ಜಾತಿ ಬಗ್ಗೆ ಎಲ್ಲ ಜಾಸ್ತಿ ಇದು ಮಾಡ್ತಾ ಇದ್ದಾರೆ. ಅವರೆಲ್ಲ ಬಂದು ಫಿಲಿಮ್ ನೋಡಿ ಅವ್ರಿಗೆ ಬುದ್ಧಿ ಕಲಿಬೇಕಂತ ನಾವು ಹೇಳ್ಕೊಂಡಿದ್ದೀವಿ. ಸರ್ ಮೂವಿ ಹೇಗಿತ್ತು? ಜೈ ಭೀಮ್. ಪ್ರತಿಯೊಬ್ಬ ಬಡವರಿಗೂ ನ್ಯಾಯ ಸಿಗಲಿ ಇಂಥ ತುಂಬ ಕಡು ಬಡವರು ಕೂಡ ನ್ಯಾಯ ಸಿಗ್ತಾ ಇದೆ. ಜೋರಾಗಿ ಮಾತಾಡಿ ಮೇಡಮ್. ಮೂವಿ ತುಂಬ ಚೆನ್ನಾಗಿದೆ. ಸೊ ಆಲ್ಮೋಸ್ಟ್ ಹೆಣ್ಮಕ್ಳೆಲ್ಲ ಬಂದ್ಬಿಟ್ಟು ಮೂವಿ ನೋಡಿ. ಹಳ್ಳಿಗಳಲ್ಲಿ ಇರುವಂಥ ಹೆಣ್ಮಕ್ಳು ಸಿಟಿಗೆ ಬಂದ್ಬಿಟ್ಟು ಯಾವ ರೀತಿ ಮೋಸ ಹೋಗ್ತಾರೆ ಅದನ್ನ ಈ ಮೂವಿಲೆಲ್ಲನೂ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಒಂದು ಹೆಣ್ಮಗಳು ತನಗೆ ಮೋಸ ಆಯಿತು ಅಂತ ಸುಮ್ಮನೆ ಸಂದೇಶ ಅನ್ನೋ ಒಂದು ಕ್ಯಾರೆಕ್ಟರ್ ಇದೆ ಅದರಲ್ಲಿ. ತುಂಬ ಕ್ಯಾರೆಕ್ಟರ್ ಮಾತ್ರ ತುಂಬ ಇಷ್ಟ ಆಯಿತು. ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಅದೇ ರೀತಿ ಎಲ್ರಿಗೂ ಸಪೋರ್ಟ್ ಮಾಡಿ. ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಬಂದ್ಬಿಟ್ಟು ಮೂವಿನ ನೋಡಿ. ನಿಮಗೆಲ್ಲ ಇದರಿಂದ ತುಂಬ ಒಂದು ಒಳ್ಳೆ ಮೆಸೇಜ್ ಸಿಗುತ್ತೆ. ಎಲ್ಲರೂ ಒಂದೇ ಜಾತಿ ಅಂತ ಇದು ಮಾಡಕ್ಕೆ ಹೋಗಬೇಡಿ. ಸೊ ಈ ಮೂವಿನ ತುಂಬ ಚೆನ್ನಾಗಿ ತೋರಿಸಿದಂಥ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ, ಪ್ರೊಡ್ಯೂಸರ್ಗೆ ಮತ್ತು ಯಾಕರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಜಡ್ಜ್ಬಿಟ್ಟು ಮೂವಿನ ಇದು ಮಾಡಿ ಸಪೋರ್ಟ್ ಮಾಡಿದಂಥ ಪ್ರೊಡಕ್ಷನ್ ಮ್ಯಾನೇಜರು ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮೂವಿ ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಾರೆ. ರೇಪಿಸ್ಟ್ಗಳು ಹೋಗ್ತಾರೆ ಜೈಲರು, ನೀವು ನೋಡ್ಲೇಬೇಕು. ನನಗಾಗಿದೆ 18 ಏಜು, ನನಗಾಗಿದೆ 18 ಏಜು. ಈ ಮೂವಿ ವಾಟ್ ಅ ಮೆಸೇಜು, ವಾಟ್ ಅ ಮೆಸೇಜು. ದಯವಿಟ್ಟು ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಈ ಸಿನಿಮಾನ ಎಲ್ಲ ಹುಡುಗಿರು ನೋಡ್ಲೇಬೇಕು. ಸಿಟಿ ಹುಡುಗಿರು ನೋಡ್ತೀರಾ ಪರವಾಗಿಲ್ಲ, ಹಳ್ಳಿ ಹುಡುಗರು ನೋಡ್ಲೇಬೇಕೇ ಬೇಕು. ಯಾಕಂದ್ರೆ ಯಾವ ತರ ಊರಿಂದ ಏನೋ ಪಾಪ ಅಪ್ಪ ಅಮ್ಮ ಬಂದು ಇಲ್ಲೇನೋ ಕೆಲಸ ಮಾಡ್ಕೊಂಡು ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ನಮ್ಮಂತ ಸಿಟಿ ಹುಡುಗರು ಬಂದು ಅವ್ರನ್ನ ಲವ್ ಮಾಡೋದು, ಅದೆಲ್ಲ ಮಾಡೋದು, ಅವ್ರನ್ನ ಯೂಸ್ ಮಾಡ್ಕೊಳೋದು, ಅದೆಲ್ಲ ದೊಡ್ಡ ತಪ್ಪು.
ಫಸ್ಟು ಹಳ್ಳಿ ಹುಡುಗರು ಹೆಂಗಿರ್ಬೇಕು ಸಿಟಿ ಹುಡುಗರ ಜೊತೆ ಅನ್ನೋ ಕಲಿಯೋ ಫಿಲಮು. ದಯವಿಟ್ಟು ಬಂದು ಎಲ್ಲ ನೋಡಬೇಕು ಅಷ್ಟೇ ಕೇಳ್ಕೊಳ್ಳೋದು. ಈ ಸಿನಿಮಾದಲ್ಲಿ ಮುಖ್ಯವಾಗಿ ಏನ್ ಬರೀ ಜಾತಿ ಬಗ್ಗೆನೇ ಇದು ಮಾಡಿದ್ದಾರೆ. ಅದೇ ಕರೆಕ್ಟ್, ಅವ್ರು ಮಾಡೋದು ಅಂದ್ರೆ ಸಿನಿಮಾದಲ್ಲಿರೋ ಸಬ್ಜೆಕ್ಟು ಈಗ ವಾಸ್ತವದಲ್ಲಿ ಇದೆ ಅಂತೀರಾ? ಹೌದಿದೆ, ಖಂಡಿತ ಇದೆ ಇದೆ ಇದೆ. ಸಂವಿಧಾನ ಏನು ಅಂತ ಎತ್ತು ತೋರಿಸಿದ್ದಾರೆ. ಏನಿಲ್ಲ, ಹೆಣ್ಮಕ್ಳು ಮೋಸ ಹೋಗಕ್ಕೆ ಹೋಗ್ಬಾರ್ದು. ಯಾರೊಬ್ಬರು ನಂಬ್ತಿದ್ದಾರೆ ಅಂದ್ರೆ ಅವ್ರು ಯಾವ ತರ ಇದ್ದಾರೆ ಏನು ಅಂತ ಅವ್ರ ಬದಲೇ ಮೊದಲು ತಿಳ್ಕೊಂಡ್ಬಿಟ್ಟು ಮೂವ್ ಆಗಿ ಅಷ್ಟೇ, ಅದ್ರಲ್ಲೇನಿಲ್ಲ. ನಮ್ಮ ಹಳ್ಳಿ ಕಡೆ ಜಾಸ್ತಿ ಲವ್ ಆದ ತಕ್ಷಣ ಅವನ ಮೇಲೆ ಇಷ್ಟ ಆಗಿ ಮದುವೆ ಮಾಡ್ಕೊಂತಾರೆ. ಅವಿಂದ ನೋಡೋದು ಮುಂದೆ ನೋಡ ತಾಯಿ ತಂದೆ ಮಾತನ್ನು ಕೇಳಲ್ಲ, ಮದುವೆ ಆಗಕ್ಕೇನೆ ಹೋಗ್ತಾರೆ. ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲ, ನೀವು ಮದುವೆ ಆಗ್ತಿದ್ದೀರಾ ಅಂದಮೇಲೆ ಮೊದಲು ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ಬಿಟ್ಟು ಆಮೇಲೆ ಮದುವೆ ಮಾಡಿ. ಕ್ಯಾರೆಕ್ಟರ್ ಮಾಡಿದ್ದೀರಾ ಸರ್? ಸಿನಿಮಾದಲ್ಲಿ ಒಂದು ಸಾಮಾಜಿಕ ಬದಲಾವಣೆ ಮಾಡುವಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೀರಾ. ಈ ಕ್ಯಾರೆಕ್ಟರ್ಗೂ ನಿಮ್ಮ ವಾಸ್ತವ ಜೀವನಕ್ಕೂ ಏನು ಹೇಳ್ತೀರಾ ಸರ್? ಸರ್, ಇದು ಆ್ಯಕ್ಚುಲಿ ಮೂವಿ ನೋಡಿ ತುಂಬ ಖುಷಿ ಆಯಿತು. ನಾನು ಇದು ಆ್ಯಕ್ಟಿವ್ ಮಾಡಿ ನಾನು ಗೊತ್ತಿಲ್ಲ, ನಾನು ನೋಡಿದ್ದಕ್ಕೆ ನಾನು ತುಂಬ ಚೆನ್ನಾಗಿ ಆ್ಯಕ್ಟಿವ್ ನಾವು ಫಸ್ಟ್ ಟೈಮ್ ಮೋಸ್ಟ್ಲಿ ಇದು 80 ಮೂವಿ ಆಯಿತು. ಇದು ಕನ್ನಡ 4th ಮೂವಿ. ಈ ಮೂವಿಲಿ ನಾನು ಆ್ಯಕ್ಟಿವ್ ಮಾಡೋದು ಗೊತ್ತಿಲ್ಲ. ಇದು ಮೇನ್ ಕಾರಣ ಡೈರೆಕ್ಟರ್ ಸರ್ ಭಾಸ್ಕರ್ ಸರ್ ಅವರೇ ನಮ್ಗೆ ಫುಲ್ ಸಪೋರ್ಟ್ ಮಾಡಿದ್ದಾರೆ, ಫುಲ್ ಫ್ರೀಡಮ್ ಇದ್ದಾರೆ. ಆಮೇಲೆ ಈ ಮೂವಿ ಫಸ್ಟಿನಿಂದ ಸ್ಟಾರ್ಟಿಂದ ನೋಡಬೇಕು. ಈ ಸಿಟಿಸನ್ನಿಗೆ ತುಂಬ ಚೆನ್ನಾಗಿ ಮೆಸೇಜ್ ಬಂದಿದೆ. ಇವಾಗ ಎಲ್ಲರೂ ದೊಡ್ಡ ಡಿಫ್ರೆಂಟ್ ನಮ್ಮ ದೊಡ್ಡವರು ಚಿಕ್ಕವರು ನೋಡಿದ್ದಾರೆ. ಆ ಡಿಫ್ರೆಂಟ್ ಈ ಮೂವಿಲಿ ಎಲ್ಲರೂ ಒಬ್ಬರೇ ಆ ಥರ ಇದು ಗುಡ್ ಮೆಸೇಜ್ ಮಾಡಿದ್ದಾರೆ. ಈ ಮೆಸೇಜ್ ಇವಾಗ ಸಿಟಿಸನ್ ಮೇಲೆ ನಮ್ದು ಎಲ್ಲ ಒಬ್ಬರಿರೋದು, ನಮ್ಮದು ಸೊಸೈಟಿ ಸೋಷಿಯಲಿಸಮ್ ಚೆನ್ನಾಗಿ ಬರೋದೆ. ಅದೇ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ಅವರು ಫುಲ್ ಸಪೋರ್ಟ್ ಮಾಡಿ ಪ್ರೊಡ್ಯೂಸರ್ರು. ಆ ಮೂವಿ ನಮಗೂ ಇದು ಪಾರ್ಟ್ ಆಫ್ ರೋಲ್ ಸಿಕ್ಕಿದ್ದು ನಮ್ಗೆ ತುಂಬ ಖುಷಿ ಆಯಿತು. ಈ ಮೂವಿ ನೋಡಿದ್ರೆ ನಮ್ದು ಖುಷಿ. ಈ ಮೂವಿ ಎಲ್ಲ ನೋಡಬೇಕು ತುಂಬ ಗುಡ್ ಮೆಸೇಜ್. ಇವಾಗ ಯಾರಿಗೂ ದುಡ್ಡು ಮಕ್ಕಳು ಕಾಲೇಜ್ ಮಕ್ಕಳು ಯಾರು ಮೂವಿ ನೋಡಿದೆ ಫುಲ್ ಯಾವಾಗ ಮೊಬೈಲ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅವರೆಲ್ಲ ಸಿಕ್ಕು ಮೈಂಡ್ ಇರುತ್ತೆ, ಫ್ರಾಡ್ ಮೈಂಡ್ ಇಲ್ಲ. ಅದು ಏನು ಫುಲ್ಲ ಇದು ಏನೋ ಟ್ರಿಕ್ಸ್ ಎಲ್ಲ ಅಡಿಟ್ಟಿದ್ದಾರೆ. ನಾವಾಗ ಲೈಫ್ ಹೋಗಬೇಕು, ಕಾಲೇಜಿ ಯಾರು ಹೋಗಿದಾರೋ ನಮ್ಮದು ಸ್ಟಡಿ ಮಾಡೋದು ಮಕ್ಕಳು, ಚಿನ್ನ ಮಕ್ಕಳು ನಮಗೂ ಕಾಲೇಜ್ ಟೈಮ್ ಸ್ಟಡಿ ಮಾಡಬೇಕು, ಲೈಫ್ನೇ ಫುಲ್ ಅಚೀವ್ಮೆಂಟ್ ಮಾಡಬೇಕು. ಇವಾಗ ಆ ಥರ ಎಲ್ಲ ಮೊಬೈಲ್ ಮಾಡಿ ನಮ್ಮದು ಸ್ಮಾಲ್ ಮೈಂಡ್ ಇದೆ. ಲವ್ ಮಾಡಿದ್ದು ಓಕೆ, ಲವ್ ಮಾಡಿದ್ದು ಇದು ಡಿಫ್ರೆಂಟ್ ಹೇಳ್ತಾರೆ. ಚಿಕ್ಕವರು ದೊಡ್ಡವರು ಡಿಫ್ರೆಂಟ್ ಇದೆ. ಆ ಥರ ಬೇಡ, ಎಲ್ಲರೂ ಒಬ್ಬರೇ ನಮ್ದು ಎಲ್ಲರೂ ಒಬ್ಬರಿರೋದು. ಈ ಮೂವಿ ತುಂಬ ಚೆನ್ನಾಗಿದೆ. ಈ ಕ್ಯಾರೆಕ್ಟರ್ ಒಪ್ಕೊಳಕ್ಕೆ ಕಾರಣ ಏನು? ಸೆಲೆಬ್ರಿಟಿಗಳು ದೊಡ್ಡ ಸ್ಟಾರ್ ಜೊತೆ ಮಾಡೋರು ನೀವು, ಈ ಸಿನಿಮಾದಲ್ಲಿ ಅವ್ರು ಮಾತ್ರ ಮಾಡ್ಬೇಕಾದ್ರೆ ಕಾರಣ ಏನು? ಸರ್, ಆ್ಯಕ್ಚುಲಿ ಇದು ಕನ್ನಡ 4th ಮೂವಿ. ಫಸ್ಟ್ ಮೂವಿ ಯಜಮಾನ 2 ತಹಸೀಲ್ದಾರ್ ಆ್ಯಕ್ಟ್ ಮಾಡಿದೆ. ನೆಕ್ಸ್ಟು ಗಬ್ಜಾ ಉಪೇಂದ್ರ ಸರ್, ಸುದೀಪ್ ಸರ್ ಆ್ಯಕ್ಟ್ ಮಾಡಿದ್ದೇನೆ. ನೆಕ್ಸ್ಟ್ ಗೋಸ್ಟ್. 3rd ಮೂವಿ ದ ಬಿಗ್ಗೆಸ್ಟ್ ಸ್ಟಾರ್ ಸರ್. 4th ಮೂವಿ ದಿ ರೋಲರ್. ಡೈರೆಕ್ಟರ್ ಸರ್, ಪ್ರೊಡ್ಯೂಸರ್ ಎಲ್ಲ ಹೀರೋ ಒಂದು ನಮ್ಮ ಜೊತೆ ಅಂದರೆ ಮಾತಾಡ್ಸ ಈ ಮೂವಿ ಮಾತಾಡಿದ್ದಾರೆ. ನಾನು ಹೇಳಿದೆ ನಾನು ದೊಡ್ಡ ಮೂವಿ ಆ್ಯಕ್ಟಿವ್ ಮಾಡಿದ್ರೆ ಯಾರು ಹೀರೋ ಎಲ್ಲ ನೀವು ಇರಿದ್ದಾರೆ, ನೀವು ತೊಗೊಂಡ್ರೆ ಅವ್ನು ಎದ್ದಾಗ ಮಾತಾಡ್ಬೇಕಾದ್ರೆ ಇದು ಸ್ಟೋರಿ ಹೇಳಿದ್ದಾರೆ ಸರ್. ಈ ಥರ ಸ್ಟೋರಿ ಹೇಳಿಬಿಟ್ಟು ಅವ್ರು ತುಂಬ ಖುಷಿ. ಓಕೆ ಸರ್, ನಾನು ಈ ಕ್ಯಾರೆಕ್ಟರ್ ಪಕ್ಕ ಮಾಡಿದ್ದೇನೆ ಅಂತ ಹೇಳಿದೆ. ಇವಾಗ ಇಲ್ಲಿ ಒಂದು ಮೂವಿ ನೋಡಿದ್ರೆ ನಮ್ಮದು ಫೀಲಿಂಗ್ ಅದು ಫುಲ್ ಹ್ಯಾಪಿ ಆಗಿದೆ. ದೊಡ್ಡ ವೆರಿ ನೈಸ್. ಇದು ಯಾವಾಗ ಯಾರು ದೊಡ್ಡ ಹೀರೋದು ಈ ಕ್ಯಾರೆಕ್ಟರ್ ಮಾಡಿದ್ರೆ ಎಲ್ಲ ಹೀರೋ ದೊಡ್ಡ ಬಿಗ್ ಹೀರೋ ಆ್ಯಕ್ಟಿವ್ ಮಾಡ್ತಾರೆ. ತುಂಬ ಚೆನ್ನಾಗಿ ಭಗವಾನ್ ನಮ್ಮದು ಡೈರೆಕ್ಟರ್ ಸರ್ ಬಿಟ್ಟಿದ್ದಾರೆ, ಸ್ಟೋರಿ ಹೇಳಿದ್ದಾರೆ. ಸ್ಟೋರಿ ಹೇಳ್ಕೊಂಡು ನಮ್ಗೆ ತುಂಬ ಖುಷಿ ಆಯಿತು. ಅಂತ ಆ್ಯಕ್ಟಿವ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಸೋ ನೋಡಬೇಕು. ಇವಾಗ ಗುಡ್ ಮೆಸೇಜ್ ಮಾಡಿದ್ದಾರೆ. ಈ ಮೂವಿ ಇದು ಗುಡ್ ಮೆಸೇಜ್ ಫಾರ್ ಆಲ್ ಯಂಗ್ಸ್ಟರ್, ಎಲ್ಲ ಯಂಗ್ಸ್ಟರ್ ನೋಡಬೇಕು. ಅದನ್ನು ಹೇಳಿದ್ದೀನಿ. ಜೈ ಕರ್ನಾಟಕ. ಎಲ್ಲರೂ ಬಂದು ನೋಡಬೇಕಾಗಿರೋ ಸಿನಿಮಾ ಹೇಗಿತ್ತು ಮೇಡಮ್? ಚೆನ್ನಾಗಿದೆ ಮೂವಿ, ಒಳ್ಳೆ ಮೆಸೇಜು ಈಗಿನ ಜನ್ರೇಷನ್ಗೆ ಕರೆಕ್ಟಾಗಿ ಅರ್ಥ ಆಗಿದೆ ಮೂವಿ. ಎಲ್ಲರೂ ಬಂದು ನೋಡಬೇಕು. ಹೆಣ್ಮಕ್ಳು ಹೇಗೆ ಲವ್ ಮಾಡಿದಾಗ ಒಬ್ಬರ ಜೊತೆ ಹೇಗೆ ಮೂವ್ ಆಗಬೇಕು, ಹೇಗೆ ಒಬ್ಬರನ್ನ ನಂಬಬೇಕು, ನಂಬಾರ್ದು ಅನ್ನೋದನ್ನ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಒಳ್ಳೆ ಮೆಸೇಜ್ ಇರೋ ಮೂವಿ.
ತುಂಬ ಚೆನ್ನಾಗಿದೆ. ಆದಷ್ಟು ಬಂದು ಫಿಲಮ್ ಥಿಯೇಟರ್ಗೆ ನೋಡಿ, ಹೆಣ್ಮಕ್ಳಿಗೊಂದು ಬಹಳ ಮೆಸೇಜು, ತುಂಬ ಒಳ್ಳೆ ಮೆಸೇಜ್ ಇದೆ. ಹಾಗಾಗಿ ಬಂದು ನೋಡಿ ಕನ್ನಡ ಸಿನಿಮಾನ ಬೆಳೆಸಿ ಅಂತ ಕೇಳ್ಕೊಳ್ತೀವಿ. ತುಂಬ ಚೆನ್ನಾಗಿದೆ, ತುಂಬ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ನೋಡಿ. ಸಿನಿಮಾ ಒಂದು ಸೂಪರ್ ಮೂವಿ ಆಗಿತ್ತು, ತುಂಬ ಚೆನ್ನಾಗಿದೆ. ಆದಷ್ಟು ಬಂದು ನೋಡಿ ಹೆಣ್ಮಕ್ಳಿಗೂ ಆದಷ್ಟು ಹೆಣ್ಮಕ್ಳನ್ನ ಬೆಳೆಸಿ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಹೇಳೋದು. ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಥಿಯೇಟರಿಗೆ ಬಂದು ಮೂವಿ ನೋಡಬೇಕು. ಹೆಣ್ಮಕ್ಳು ಶೋಷಣೆ ಯಾವ ಥರ ಒಳಗಾಗ್ತಾರೆ ಅಂದರೆ ಸೊ ಡೆಫಿನೆಟ್ಲಿ ಎಲ್ಲರೂ ಥಿಯೇಟರಿಗೆ ಬಂದು ಮೂವಿನ ಗೆಲ್ತಾರೆ. ತುಂಬ ಏನು ಇಷ್ಟ ಆಯಿತು ಅಂದರೆ ಒಂದು ಹೆಣ್ಮಗಳು ಇರ್ತಾಳೆ ಅನ್ನೋದು ತುಂಬ ಚೆನ್ನಾಗಿದೆ. ಎಲ್ಲರೂ ಥಿಯೇಟರಿಗೆ ಬಂದು ಇದೊಂದು ಎಲ್ಲರೂ ತಲುಪುವಂಥ ಸಿನಿಮಾ. ಇದು ಹೊಸಬ್ರು ಮಾಡಿರುವಂಥ ಸಿನಿಮಾ. ಈ ಸಿನಿಮಾನ ಗೆಲ್ಲಿಸಿದ್ರೆ ಹೊಸಬ್ರಿಗೊಂದು ಒಳ್ಳೆ ಭವಿಷ್ಯ ಸಿಗುತ್ತೆ. ಇದು ಯಾವುದೇ ಕ್ಯಾಟಗರಿ ಫಿಕ್ಸಿಲ್ಲ, ಎಲ್ಲ ಜನ ನೋಡುವಂಥ ಸಿನಿಮಾ. ಬಡವರ ಶ್ರೀಮಂತರ ಮಧ್ಯೆ ಹೋರಾಡ್ತಕ್ಕಂಥ ಒಂದು ಸಿನಿಮಾ. ಖಂಡಿತ ಇದು ಒಂದು ತಾಯಿ ಮನಸ್ಸಿಗೆ ಇಷ್ಟ ಆಗುತ್ತೆ. ಮುಂದೆ ಒಂದು